ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಲಾಸ್ಟ್ ವೀಕ್ ನಾನು ಫೇಸ್ ಎಲ್ಲ ತೋರಿಸಿದ್ದೆ, ಐಸು, ಲಿಪ್ಸು, ನೋಸು ಎಲ್ಲ ಹೇಗೆ ಮಾಡೋದು ಅಂತ ತೋರಿಸಿದ್ದೆ. ಇವತ್ತು ನಾನು ಬ್ಯಾಕ್ಗ್ರೌಂಡ್ ತೋರಿಸ್ತೀನಿ. ಬ್ಯಾಕ್ಗ್ರೌಂಡ್ನ ವೆಲ್ವೆಟ್ ಲುಕ್ಕಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಈ ಬ್ಯಾಕ್ಗ್ರೌಂಡ್ ಆದಮೇಲೆ ನವಿಲ್ಗಿರಿ ಮತ್ತು ಈ ಪುಕ್ಕ ಮತ್ತು ಇದೆಲ್ಲ ಮಾಡಬೇಕು. ನಾನು ಬ್ಯಾಕ್ಗ್ರೌಂಡ್ ಫಸ್ಟ್ ತೋರಿಸ್ತೀನಿ, ಆಮೇಲೆ ಮುಂದಿಂದ ತೋರಿಸ್ತೀನಿ. ನೀವಿನ್ನೂ ನಾನು ಹಳೆ ವಿಡಿಯೋಗಳು ನೋಡಿಲ್ಲ ಅಂದರೆ ಮೇಲ್ ಐ ಬಟನ್ನಲ್ಲಿ ಹಾಕಿರ್ತೀನಿ ನೋಡಿ. ಈಗ ಶುರು ಮಾಡೋಣ. ನಾನು ಬ್ಯಾಕ್ಗ್ರೌಂಡ್ಗೆ ಪರ್ಷಿಯನ್ ಬ್ಲೂ ಮತ್ತು ಕ್ರಿಮ್ಸನ್ ಎರಡು ಮಿಕ್ಸ್ ಮಾಡಿದ್ದೀನಿ. ನಾವು ಬ್ಲೂ ಇಶ್ ಬೇಕು ಅಂದರೆ ಜಾಸ್ತಿ ಪರ್ಷಿಯನ್ ಬ್ಲೂ ಹಾಕ್ಕೊಳ್ಳಿ, ಸ್ವಲ್ಪ ರೆಡ್ಡಿಶ್ ಟಿಂಜ್ ಬೇಕು ಅಂದರೆ ಕ್ರಿಮ್ಸನ್ ಜಾಸ್ತಿ ಹಾಕ್ಕೊಳ್ಳಿ. ಕ್ರಿಮ್ಸನ್ ಜಾಸ್ತಿ ಹಾಕ್ಕೊಂಡಾಗ ಮೆರೂನ್ ಬರುತ್ತೆ, ಪರ್ಷಿಯನ್ ಬ್ಲೂ ಜಾಸ್ತಿ ಹಾಕ್ಕೊಂಡಾಗ ಸ್ವಲ್ಪ ಡಾರ್ಕ್ ಆಗಿ ಬರುತ್ತೆ. ನೋಡಿ ಈಗ ಮಾಡಿದ್ದೀನಿ. ನಾನು ಪರ್ಷಿಯನ್ ಬ್ಲೂ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಈ ಥರ ಜಾಸ್ತಿ ಮಿಕ್ಸ್ ಮಾಡಿ ಇಟ್ಕೋಬೇಕು, ಯಾಕೆಂದರೆ ಪ್ಯಾಚ್ ಆಗಿಬಿಡುತ್ತೆ. ಕಮ್ಮಿ ಆಗಿಬಿಟ್ರೆ ಅರ್ಧಕ್ಕೆ ನಿಂತುಬಿಟ್ರೆ ಮತ್ತೆ ಮಿಕ್ಸ್ ಮಾಡಿದಾಗ ಈ ಕಲರ್ ಬರಲ್ಲ. ಸೊ ನಾವು ಒಂದೇ ಸತಿ ಜಾಸ್ತಿ ಮಿಕ್ಸ್ ಮಾಡಿಬಿಟ್ಟು ಈ ಥರ ಖಾಲಿಯಾಗಿರೋ ಬಾಟ್ಲುಗಳು ಎಸಿದೆ ಇಟ್ಕೊಂಡಿದ್ರೆ ಈ ಥರ ಮಿಕ್ಸಿಂಗ್ ಮಾಡೋದಕ್ಕೆ ನಮಗೆ ಈಸಿ ಆಗುತ್ತೆ. ನೋಡಿ ಮಾಡ್ತಾ ಹೋಗ್ತೀನಿ ಹೇಗೆ ಅಂತ ನೋಡ್ತಾ ಇರಿ. ನಾನು ಒಂದು ಬಟ್ಟೆನ ಹಿಂಗೆ ಯಾವಾಗಲೂ ಹಾಸ್ಕೊಂಡ್ಬಿಡ್ತೀನಿ ಸೇಫರ್ ಸೈಡು. ನೋಡಿ ಒಂದು ಎಡ್ಜಿಂದ ಮಾಡ್ಕೊಂಬರ್ತೀನಿ. ನೋಡಿ ಹಿಂಗೆ ಹಾಕಿದಾಗ ಬ್ಯಾಕ್ಗ್ರೌಂಡ್ನ ತುಂಬ ಹೀಗೀಗ ರಬ್ ಮಾಡಬೇಡಿ, ತಗೊಂಡು ಈ ಥರ ಕಲರ್ನ ಕೂರಿಸ್ಬೇಕು. ಮತ್ತು ಇನ್ನೊಂದು, ಕಲರ್ ತುಂಬ ಗಟ್ಟಿಯಾಗೂ ಕಲಿಸ್ಕೋಬಾರ್ದು, ತುಂಬ ತಿನ್ನಾಗೂ ಇರಬಾರ್ದು, ಮೀಡಿಯಮ್ ಆಗಿರಬೇಕು. ಈ ಥರ ಒಂದು ಲೈನ್ ಹಾಕ್ಕೊಂಬಿಡಿ. ಯಾವ್ದಾದ್ರು ಪಿಕ್ಚರ್ ಬಂದಾಗ ಅದ್ರ ಪಕ್ಕ ಲೈನ್ ಹಾಕ್ಕೊಂಬಿಡಿ, ಈಸಿ ನಮಗೆ ತುಂಬೋಕ್ಕೆ. ಈ ಥರ ಔಟ್ಲೈನು. ನೋಡಿ ಇಲ್ಲಿ ಮೇಲ್ ಬಂದ್ಬಿಡ್ತು ಸ್ವಲ್ಪ, ಅವಾಗೇನು ಯೋಚನೆ ಮಾಡಬೇಡಿ, ಫುಲ್ ಡ್ರೈ ಆಗಾಗ ಬಿಟ್ಬಿಡ್ಬೇಕು. ಒಂದು ಕ್ಲೀನಾಗಿರೋ ಕ್ಲಾತಲ್ಲಿ ಹಿಂಗೆ ಸ್ವಲ್ಪ ಹಿಂಗೆ ರಬ್ ಮಾಡಿದ್ರೆ ನಿಧಾನಕ್ಕೆ ಅದು ಬಂದ್ಬಿಡುತ್ತೆ. ನೋಡಿ ನಾನು ಪೇಂಟು ಕೂರಿಸ್ತಾ ಹೋಗ್ತಾ ಇದ್ದೀನಿ. ಪೇಂಟ್ನ ಹೀಗೆ ಮಾಡ್ತಾ ಇಲ್ಲ, ಪೇಂಟ್ನ ಕೂರಿಸ್ತಾ ಇದ್ದೀನಿ ಹಿಂಗೆ. ಅವಾಗ ಪ್ಯಾಚ್ ಬರಲ್ಲ.
ಇಲ್ಲಿ ಸ್ಪೇಸ್ ಚಿಕ್ಕದಾಗಿರೋದ್ರಿಂದ ನಾನು ತಿನ್ ಬ್ರಷ್ ತೊಗೊಂಡಿದ್ದೀನಿ. ನೋಡಿ ಈಗ ಬ್ಯಾಕ್ಗ್ರೌಂಡ್ ಎಲ್ಲ ಕಂಪ್ಲೀಟ್ ಆಯಿತು. ಇದು ಫುಲ್ ಡ್ರೈ ಆಗೋಕ್ಕೆ ಬಿಟ್ಬಿಡಬೇಕು. ಇದು ಫುಲ್ ಡ್ರೈ ಆದಮೇಲೆ ನೆಕ್ಸ್ಟ್ ಇದೆಲ್ಲ ಮಾಡಬೇಕಾಗತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ಒತ್ತಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.